ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನು ಹೇಳ್ತಾ ಇದ್ರಿ 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ 28 ನಾವೇ ಬರೋದು, 33 ನಾವೇ ಇರ್ತೀವಿ. ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ. ಎಲ್ಲದು ಬಿಡಿ, ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಎಲ್ಲರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನು ಒಂದು ವಾರದಿಂದ ನಿಮ್ಮನ್ನು ಕಾಯ್ತಾ ಇದ್ದೀನಿ. ನಾನು ಭಾಷಣ ಮೂರು ಸರಿ ಚೇಂಜ್ ಮಾಡ್ಕೊಂಡಿದ್ದಾಯ್ತು. ಈಗ ನೀವು ಬೇರೆ ಬೇರೆ ಕೊಡ್ತಾ ಇದ್ರಿಂದ ನಾನು ಪ್ರಿಪೇರ್ ಆಗಿದ್ದಕ್ಕೂ ಈಗಿದ್ದಕ್ಕೂ ಭಾಳ ವ್ಯತ್ಯಾಸ ಆಗ್ಬಿಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ಬಜೆಟ್ಟಿನ ಮೇಲೆ ಮತ್ತೊಂದು ಎಲ್ಲ ಸದಸ್ಯರಿಗೆ ಭಾಷಣ ತಾವು ಯಾರಿಗೂ ಓದಲಿಕ್ಕಿಲ್ಲ, ಪಾಯಿಂಟ್ ನೋಟ್ ಮಾಡಿ ರೆಫರ್ ಮಾಡಿ ಹೇಳಿ. ಬಜೆಟನ್ನು 183 ಪೇಜ್ ಇರುವಂಥ ಈ ಬಜೆಟನ್ನು ಎಲ್ಲಿಂದ ಚರ್ಚೆ ಮಾಡಬೇಕು ಅನ್ನುವಂಥ ಸಮಸ್ಯೆ ಸಹಜವಾಗಿದೆ. ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತಾದಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಮಸ್ಯೆಗಳು ಕೂಡ ಇರುತ್ತೆ. ಏನೂ ಇಲ್ಲ ಅಂತಂದಾಗಲೂ ಕೂಡ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂಥ ಗೊಂದಲವೂ ಕೂಡ ಇರುತ್ತೆ. ಶೂನ್ಯದಲ್ಲಿ ಏನಾದರೂ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಜಗತ್ತಿನಲ್ಲಿ. ಆದರೆ ಶೂನ್ಯವನ್ನೇ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಏನನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥ ಬಜೆಟ್ಟಿನ ಬಗ್ಗೆ ತುಂಬಾ ಜನ ಬೇರೆ ಬೇರೆ ಸಂಗತಿಗಳನ್ನ ಮಾತಾಡ್ತಾ ಬಂದಿದ್ದಾರೆ. ನಾನು ಆ ಎಲ್ಲ ಅಂಕಿಅಂಶಗಳನ್ನ ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೇನೆ. ನೀವು ಬುಧವಾರ ಕೊಡ್ತೀರಿ ಅಂತಂದಾಗ ನಾನು ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸಂಗತಿಗಳನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಿಯಾಗಿ ಆಡಳಿತ ಪಕ್ಷದ ಸದಸ್ಯರು, ಉಳಿದಂತ ಸದಸ್ಯರು ಮಾತಾಡಿರೋದ್ರಿಂದ ನಾನು ಆ ವಿಷಯಗಳನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಸುದೀರ್ಘ ದಾಖಲೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ನಂತರ ದೇವರಾಜ ಅರಸರ ದಾಖಲೆಯನ್ನು ಮುರಿದಂತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ, ಸುಮಾರು 17 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದಾಖಲೆಯ ಮುಖ್ಯಮಂತ್ರಿ ಅವರು. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂಥ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂಥ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂಥ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂಥ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂಥ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರೂ ಕೂಡ ಈ ಪದವನ್ನು ಬಳಸಿರಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಬರೀ ಅಭಿವೃದ್ಧಿ ಮತ್ತು ವಿಶ್ವಾಸದ ಟ್ರಸ್ಟಿ ಮಾತ್ರ ಅಲ್ಲ, ಈ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆಯ ಟ್ರಸ್ಟಿಯೂ ಕೂಡ ಅವರೇ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲ ಬಂಡವಾಳ ವೆಚ್ಚಕ್ಕೆ ಕಡಿಮೆ ಅನುದಾನಗಳನ್ನು ಇಟ್ಟು ಬೇರೆ ಎಲ್ಲ ಸಂಗತಿಗಳನ್ನು ಪೋಷಿಸಿ ಅದನ್ನು ಬೆಳೆಸಿ ದೊಡ್ಡ ಸಾಲವನ್ನು ಮಾಡಿದಂಥ ಹೊಣೆಗಾರಿಕೆಯ ಬಜೆಟ್ ಅನ್ನು ಮಾಡಿದಂಥ ಟ್ರಸ್ಟಿ ಅವರು. ಬರೀ ಅಭಿವೃದ್ಧಿಯ ಟ್ರಸ್ಟಿ ಮಾತ್ರ ಅಲ್ಲ, ವಿಶ್ವಾಸದ ಟ್ರಸ್ಟಿ ಅಲ್ಲ, ಹೊಣೆಗಾರಿಕೆಯ ಟ್ರಸ್ಟಿ, ಸಾಲಗಾರರ ಟ್ರಸ್ಟಿ ಆಗಿ
ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರ, ಇಡೀ ಬಜೆಟ್ನ ಪುಸ್ತಕದಲ್ಲಿ ಸಾಕಷ್ಟು ರೀತಿಯಾದಂಥ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನನಗೆ ಆ ಅಂಕಿಅಂಶಗಳ ಬಗ್ಗೆಯೇ ಅನುಮಾನ. ನಾನು ಆ ಇಡೀ ಬಜೆಟ್ನಲ್ಲಿ ಅವರ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ರೀತಿಯಾದಂಥ ಅನುಮಾನಗಳಿದೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಇಲ್ಲಿ ಪುನರುಚ್ಚರಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಯಾಕೆ ಈ ಅನುಮಾನಗಳು ಬಂದಿದೆ ಅಂತ ಕೇಳಿದ್ರೆ, ಅವರು ಬಜೆಟ್ನಲ್ಲಿ ಒಟ್ಟು ಹೊಣೆಗಾರಿಕೆಯನ್ನ 8,24,389 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆ ಒಂದು ಲೇಖನದಲ್ಲಿ 8,14,000 ಕೋಟಿ ಅಂತ ಅವ್ರು ಹೇಳಿದರು. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಅವರು ಕೊಟ್ಟಂತ ಸ್ಪಷ್ಟೀಕರಣ ಏನು ಅಂತ ಕೇಳಿದ್ರೆ 7,64,655 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತ ಅಂಕಿಅಂಶಕ್ಕೂ ಮುಖ್ಯ ಕಾರ್ಯದರ್ಶಿಗಳು ಹೇಳಿರುವಂತಹ ಅಂಕಿಅಂಶಕ್ಕೂ ಪತ್ರಿಕೆ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಕ್ಕೂ ಬಹಳ ದೊಡ್ಡ ಪ್ರಮಾಣದ ಅಜಗಜಾಂತರವಾದಂಥ ವ್ಯತ್ಯಾಸಗಳಿದೆ. ಇದೇ ಸಂದರ್ಭದಲ್ಲಿ GSDPಯನ್ನ 26.5% ಮೀರಿದರೆ ಅನ್ನುವಂಥದ್ದನ್ನ ರಿಸರ್ವ್ ಬ್ಯಾಂಕ್ ಕೂಡ ಉಲ್ಲೇಖ ಮಾಡಿರೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟೀಕರಣವನ್ನ ಈ ಅಂಕಿಅಂಶದ ಬಗ್ಗೆ ಇವತ್ತು ಕೊಡಬೇಕಾಗಿದೆ. ಯಾಕೆಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಾನು ಆಗಿದ್ದೀನಿ ಈಗಿದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ಒಂದು ಪತ್ರಿಕೆಯಲ್ಲಿ ಬಂದಂತ ಲೇಖನದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಬರೆದಂತ ಹೇಳಿಕೆ, ನಂತರ ರಿಸರ್ವ್ ಬ್ಯಾಂಕ್ ಕೊಟ್ಟಂತ ಉಲ್ಲೇಖ, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ರೀತಿಯಲ್ಲಿ ಇವತ್ತು ಆಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಅಂಕಿಅಂಶಗಳ ಬಗ್ಗೆ ದೊಡ್ಡ ಪ್ರಮಾಣದ ಗೊಂದಲಗಳಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು. ಅವರು ಮೊದಲನೇ ಬಾರಿ ಬಜೆಟ್ ಮಾಡಿದಾಗ ಪುಸ್ತಕ ಸಣ್ಣದಿತ್ತು, ಬಟ್ ಯೋಜನೆಗಳು ದೊಡ್ಡದಿತ್ತು. ಈಗ ಪುಸ್ತಕ ದೊಡ್ಡದಾಗಿದೆ, ಯೋಜನೆಗಳು ಕಡಿಮೆ ಆಗಿದೆ ಅನ್ನೋದನ್ನ ಮಾನ್ಯ ಅಶೋಕ್ ಅವರು ತನ್ನ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ನನಗಿರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಬೇಕಾಗಿರುವಂತದ್ದು, ಅವರು ಬಜೆಟ್ನಲ್ಲೇ ಹೇಳಿದ್ದಾರೆ, ನಾನು 74,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡ್ತೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅರ್ಥ ಆಗದಲ್ಲೇ ಇರುವಂತಹ ಸಂಗತಿ ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲದಂತೆ, ನಾನು ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದಂತೆ ಏನನ್ನು ಹೇಳಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವರೊಂದು ಕಡೆ ಬಜೆಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ, 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲಿ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವು ಎಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ನಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನು ವಿರೋಧ ಮಾಡಿದೀವಿ, ವಿ ಜಿ ರಾಮ್ಜಿಯನ್ನ ನರೇಗಾವನ್ನು ಸ್ವಾಗತಿಸ್ತೀವಿ, ವಿ ಜಿ ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ.
ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ಮ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5 ಲಕ್ಷದ ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ. ಏನು ಅಂತ? ಆ ನರೇಗಾದಲ್ಲಿ ಸೃಜನೆ ಆಗಿರುವಂತ 5 ಲಕ್ಷದ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 8,93,00,000 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ 2,94,00,000 ಕಾಮಗಾರಿಗಳು ಪೂರ್ಣಗೊಂಡಿದೆ. ಉಳಿದ 5,99,00,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದಿರಿ. ಈ 5,99,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಎಲ್ಲ ಅನುದಾನವನ್ನು ನೀವು ಜೋಡಿಸ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡದಲ್ಲೇ ಇರೋದ್ರಿಂದ ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ, ಅಥವಾ ಕೆಲಸ ಮಾಡದಂತವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಸಿಗೋದಿಲ್ಲ, ಕೂಲಿ ಸಿಗೋದಿಲ್ಲ ಅನ್ನೋದನ್ನ ನೀವು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಇನ್ನು ಕೊನೆಯದು ಬಾಕಿ ಇರುವಂತ ಬಿಲ್ಗಳು. ಪತ್ರಿಕಾ ವರದಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದಾಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು 38,000 ಕೋಟಿ ರೂಪಾಯಿಗಳು ಬಿಲ್ ಬಾಕಿ ಇದೆ ಅಂತ. ಆ ಬಿಲ್ ಬಾಕಿ ಬಗ್ಗೆಯೂ ಕೂಡ ಈ ಬಜೆಟ್ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂದ್ರೆ ಅನುದಾನವನ್ನ ಕಾಯ್ದಿರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆ ಬಿಲ್ 38,000 ಕೋಟಿ ಅಂತಂದಾಗ ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು 2 ಸರಿ ಸದನದಲ್ಲಿ ಹೇಳಿದ್ದಾರೆ, 2 ತಿಂಗಳು ಬಿಟ್ಟು ಹೋದಂತ ಗೃಹಲಕ್ಷ್ಮಿಯನ್ನ ಎಲ್ಲಿ ಜೋಡಿಸ್ತೀರಿ? ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಇನ್ನು ಕೊಡೋದಿಲ್ವಾ? ನಾನು ಅದಕ್ಕೆ ಹೇಳ್ತೇನೆ, ಅದು ಬಿಟ್ಟು ಹೋದಂತ ಗೃಹಲಕ್ಷ್ಮಿಯನ್ನ ಎಲ್ಲಿ ನಿಮ್ಮ ಪೂರಕ ಬಜೆಟ್ ನಲ್ಲಿ ಜೋಡಿಸ್ಕೊಳಿಕ್ ಆಗುತ್ತಾ ಅಂತಂದ್ರೆ ಇವತ್ತು ಸರ್ಕಾರ ಕೇಳಬೇಕು, 2 ತಿಂಗಳ ಗೃಹಲಕ್ಷ್ಮಿಯನ್ನ ಕೈ ಬಿಟ್ಟಿದ್ದೀವಿ, ನಾವು ಕೊಡಲ್ಲ ಅಂತಾದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಕೊಡ್ತೀವಿ ಅಂತಾದ್ರೆ ಹೇಳೋದಾದ್ರೆ ನೀವು ಬಜೆಟ್ ನಲ್ಲಿ ಅದಕ್ಕೆ ಎಲ್ಲಿ ಜೋಡಿಸ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಮೇಲ್ನೋಟಕ್ಕೆ ಕಂಡು ಬರುವಂತಹ 16 ಯೋಜನೆಗಳಿಗೆ ಈ ಸರ್ಕಾರ ಅನುದಾನಗಳನ್ನ ಇದರಲ್ಲಿ ಮೀಸಲಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಒಟ್ಟು ಬಜೆಟ್ಟಿನ ಅಂಕಿಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ ಅನ್ನೋದನ್ನ ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದ್ಯೋಗಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಜೆಟ್ ನಲ್ಲಿ ಒಂದು ಲೈನ್ ಹೇಳಿ ಅದಕ್ಕೆ ಅನುದಾನ ಇಡೋದಿಲ್ಲ ಅಂತಂದ್ರೆ ಉದ್ಯೋಗ ಕೊಡೋದಿಲ್ಲ ಅಂತ ಅರ್ಥ. ನರೇಗಾ ಬಗ್ಗೆ ನಿಮ್ಮ ಪ್ರಸ್ತಾವನೆ ಇಲ್ಲ ಅಂತಂದ್ರೆ ನರೇಗಾವನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಅರ್ಥ. ಪೇ ಕಮಿಷನ್ ಅನ್ನು ಒಪ್ಪಿಕೊಂಡು 20,000 ಕೋಟಿಯನ್ನು ಅದಕ್ಕೆ ಮೀಸಲಿಟ್ಟಿಲ್ಲ ಅಂತಂದ್ರೆ ಸರ್ಕಾರಿ ನೌಕರರಿಗೆ ನೀವು ಸಂಬಳ ಕೊಡೋದಿಲ್ಲ ಅಂತ ಅರ್ಥ. 38,000 ಬಾಕಿ ಬಿಲ್ಲಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತಂದ್ರೆ ಅದನ್ನು ಕೊಡೋದಿಲ್ಲ, ಅದನ್ನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ ನೀವು ಕಾಯ್ತೀರಿ ಅಂತ ಅರ್ಥ. ಇನ್ನು ಭಾಗ್ಯಲಕ್ಷ್ಮಿಗೆ 5,000 ಕೋಟಿಯನ್ನು ನೀವು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಆ ಯೋಜನೆಯನ್ನ ಎಲ್ಲ ಒಂದು ಕಡೆ ಹಳ್ಳ ಆಡಿಸ್ತಾ ಇದ್ದೀರಿ ಅನ್ನುವಂಥದ್ದು ಅರ್ಥ. ಈ ಕಾರಣದಿಂದನೇ ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕಾಗಲ್ಲ. ನಂದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ, ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ. ಇನ್ನು ಬಜೆಟ್ನಲ್ಲಿ ಉದ್ದಕ್ಕೆ ನೋಡ್ತಾ ಹೋದಾಗ ನಾನು ಬಜೆಟಿನ ಲೈನ್ಗಳನ್ನು ಓದ್ತಾ ಇದ್ದೆ. ಬಜೆಟಿನ ಯಾವ ಯೋಜನೆಗಳು ಘೋಷಣೆ ಅನ್ನಲಿಕ್ಕಿಂತ ಹೆಚ್ಚಾಗಿ ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ವಿತ್ತ ತಜ್ಞ ಅಂತ ಹೇಳ್ತಾ ಇದ್ರು, ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ. ಈ ಆರ್ಥಿಕ ತಜ್ಞನ ಜೊತೆನಲ್ಲಿ ಇವರೊಬ್ಬರು ವ್ಯಾಕರಣ ತಜ್ಞ ಅಂತ ನಾನು ವ್ಯಾಖ್ಯಾನಿಸ್ತೇನೆ. ಯಾಕೆಂತಂದ್ರೆ ಇಡೀ ಬಜೆಟ್ನಲ್ಲಿ ಹೊಸ ಶಬ್ದಗಳನ್ನ, ನಾವು ಕೇಳದಲೇ ಇರುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾನು ಅದಕ್ಕೆ ಮತ್ತೆ ಮುಂದಿನ ಬಾರಿಯೂ ನಾನೇ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ವಿಶ್ವಾಸದ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಮುಂದಿನ ಬಜೆಟ್ ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಯಾಕೆಂದ್ರೆ ಹೊಸ ಶಬ್ದಗಳು ನಮಗೆ ಗೊತ್ತಿಲ್ಲದೆ ಇರುವಂತ ಹೊಸ ಶಬ್ದಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ನನಗೆ ಆರಂಭದಲ್ಲಿ ಹೇಳಿದ್ದು ತೆರಿಗೆಯ ಟ್ರಸ್ಟಿ ನಾನು ಅಂತ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆಗೆ ಟ್ರೋಟಿಂಗ್ ಎಕನಾಮಿ, ನಮಗೆ ಗೊತ್ತೇ ಇಲ್ಲ, ಕೇಳೇ ಇರಲಿಲ್ಲ ಇದು ನಾವು. ಟ್ರೋಟಿಂಗ್ ಎಕನಾಮಿ 11G ಅಂತೇಳಿ ಒಂದು ಹೊಸ ಘೋಷಣೆಯನ್ನ ಸರ್ಕಾರ ಮಾಡಿದ್ದು.
ಫಲಧಾರೆ ಎನ್ನುವಂತ ಇನ್ನೊಂದು ಹೊಸ ಶಬ್ದ, ಭೀಷ್ಮ ತತ್ವ ಅನ್ನುವಂತ ಇನ್ನೊಂದು ಶಬ್ದ, ಬೆಂಕಿಯನ್ನು ಬೆಳಗಾಗಿಸುವುದು ಅಂತೇಳಿ ಒಂದು ಹೊಸ ಪ್ರಯೋಗ, ಬೆಂಕಿಯನ್ನು ಬೆಳಗಾಗಿಸುವುದು, ಬೆಂಕಿನಲ್ಲಿ ಬೆಳಕನ್ನು ಕಾಣ್ತೇವೆ ಎನ್ನುವಂತ ಹೊಸ ಪ್ರಯೋಗ, ಇವೆಲ್ಲವನ್ನು ಕೂಡ ಒಬ್ಬ ಆರ್ಥಿಕ ತಜ್ಞ, ವ್ಯಾಕರಣ ತಜ್ಞನಾಗಿ ಬಜೆಟ್ ಅನ್ನು ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದಯಮಾಡಿ ಮುಂದಿನ ಬಜೆಟ್ ನಲ್ಲಿ ನೀವೊಂದು ಡಿಕ್ಷನರಿಯನ್ನು ಕೂಡ ಕೊಡಿ ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಈಗ ಬೇಕಾ? ಈಗ ಬೇಡ, ಈಗ ನಾನು ತಿಳ್ಕೊಂಡಿದ್ದೀನಿ, ನಿಮ್ಮ ಸಹಾಯ ತಗೊಂಡಿದ್ದೀನಿ, ನಿಮ್ಮ ಕಚೇರಿಯ ಸಹಾಯ ತಗೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಇನ್ನೆರಡು ಡಿಕ್ಷನರಿ ಕೊಟ್ಬಿಡಿ ನಮಗೆ. ಬರ್ತೀನಿ ಕೊನೆಗೆ ಬರ್ತೀನಿ. ಒಂದಿಲ್ಲ, ಇನ್ನ 2 ಬಜೆಟ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ. ಸಾಮಾನ್ಯ ಜನ ಬಜೆಟ್ ಅಂದ್ರೆ ಏನು ವ್ಯಾಖ್ಯಾನ ಮಾಡ್ತಾರೆ? ಸಾಮಾನ್ಯ ಜನರಿಗೆ ನೀವು ಬಹಳ ಅಂಕಿಅಂಶಗಳು ಗೊತ್ತಾಗಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದಿರೋರಿಗೆ ನಾವು ಬಜೆಟ್ ಮುಗಿಸಿ ಊರಿಗೆ ಹೋದಾಗ ಏನು ಹೇಳ್ತಾರೆ ಅಂತಂದ್ರೆ, ನೀವು ಸಾಲ ಎಷ್ಟು ಅದೆಲ್ಲ ಬಹಳ ಜನ ತಲೆ ಕೆಸ್ಕೊಳ್ತಿಲ್ಲ ಅಥವಾ ಗೊತ್ತಿಲ್ಲ ಅವರಿಗೆ. ಸಾಮಾನ್ಯ ಜನರಿಗೆ ಬಜೆಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ಸರ್ಕಾರದ ಯೋಜನೆಗಳೇನು, ಆ ಯೋಜನೆಗಳಿಗೆ ಅನುದಾನ ಎಷ್ಟಿಟ್ಟಿದ್ದಾರೆ, ಇಟ್ಟಂತ ಅನುದಾನದಲ್ಲಿ ಎಷ್ಟು ಅನುಷ್ಠಾನ ಆಗಿದೆ, ಯೋಜನೆ, ಅನುದಾನ, ಅನುಷ್ಠಾನ, ಇದನ್ನ ಒಂದು ಬಜೆಟ್ ಅಂತೇಳಿ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ತಾರೆ. ನಾನು ಸರ್ಕಾರವನ್ನ ಕೇಳ್ತಾನೆ, ಈ ಸರ್ಕಾರದಲ್ಲಿ ನೀವು 3 ವರ್ಷವನ್ನ ಪೂರೈಸ್ತಾ ಬಂದಿದ್ದೀರಿ, ಯಾವ್ಯಾವ ಯೋಜನೆಗಳ ಬಗ್ಗೆ ನಿಮ್ಮ ನಿಲುವೇನು? ಯೋಜನೆಗಳು ಬಂದಾಗ ನೀವು ಯಾವ ರೀತಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ತಾ ಹೋದ್ರಿ? ನೀವು ಮಾಡಿದಂಥ ಯೋಜನೆಗಳಿಗೆ ಕೊಟ್ಟಂತ ಅನುದಾನಗಳೆಷ್ಟು? ಆ ಅನುದಾನಗಳ ಬಳಕೆ ಯಾವ ರೀತಿ ಆಗಿದೆ, ಅನುಷ್ಠಾನಗಳು ಯಾವ ರೀತಿ ಆಗಿದೆ? ಇದ್ಯಾವುದಕ್ಕೂ ಕೂಡ ಅಜಗಜಾಂತರವಾದಂಥ ವ್ಯತ್ಯಾಸ ಮಾನ್ಯ ಅಧ್ಯಕ್ಷರೇ. ಎಲ್ಲೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ವಾತಾವರಣವನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಮತ್ತು ಆ ಎಲ್ಲ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರ ಯಾವ ರೀತಿ ವಿಫಲ ಮಾಡ್ತಾ ಇದೆ ಅಂತ ನಾನು ಯೋಜನೆ ಮತ್ತು ಅನುದಾನ ಅನುಷ್ಠಾನಕ್ಕೆ ವಿಷಯ ಬಂದಾಗ ತುಂಬಾ ವಿಷಯಗಳನ್ನು ತೆಗೆದುಕೊಳ್ಳಬಹುದು, ನಾನು ಎಲ್ಲದನ್ನು ಹೇಳಲಿಕ್ಕೆ ಹೋಗಲ್ಲ. 3 ಜ್ವಲಂತವಾದಂತಹ ಸಮಸ್ಯೆಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ನೀವು 14 ಬೇಡಿಕೆಗಳನ್ನ 21 ಬೇಡಿಕೆಗಳನ್ನು ಒಟ್ಟಿಗೆ ಹಾಕಿ ಅದನ್ನ ಚರ್ಚೆ ಮಾಡಿ ಅಂತಂದಾಗ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ. ನಾನು 3-4 ವಿಷಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಸರ್ಕಾರ ಭಾರಿ ತರಾತುರಿನಲ್ಲಿ ಜಾತಿ ಗಣತಿಯನ್ನ ಆರಂಭ ಮಾಡಿತು. ಮಧುಸೂದನ್ ನಾಯಕ್ ಅವರ ಸಮಿತಿಯನ್ನು ರಚನೆ ಮಾಡಿ ಹೊಸ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಡಿತು. ನಾವು ಒಂದು ಹಂತದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಏಪ್ರಿಲ್ನಿಂದ ಜನಗಣತಿಯನ್ನು ಆರಂಭ ಮಾಡ್ತಾ ಇದೆ, ಆ ಜನಗಣತಿಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಿ, ಯಾಕೆ ಹೊಸ ಜನಗಣತಿಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ನಾನು ಕೇಳಿದ್ವಿ. ನಾವೆಲ್ಲ ಹೇಳಿದ್ವಿ, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ವಿ. ಆಗ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ, ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ರಾಜ್ಯದಲ್ಲಿ ಎಷ್ಟೋ ವರ್ಷಗಳಾಯಿತು ಸಮೀಕ್ಷೆಗಳಾಗದೆ. ಆ ಸಮೀಕ್ಷೆಯ ವರದಿಯನ್ನು ತೆಗೆದುಕೊಂಡು ಯಾವ್ಯಾವ ಸಮುದಾಯದ ಜನ ಯಾವ ರೀತಿ ಇದ್ದಾರೆ ಅವರ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಅದರ ಅಂಕಿಅಂಶಗಳನ್ನು ತೆಗೆದುಕೊಂಡು ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಬೇಕು. ನಾನು ಅದಕ್ಕೆ ನಾವು ಬಹಳ ಬೇಗ ಇದನ್ನ ಮುಗಿಸ್ಬೇಕು, 1 ತಿಂಗಳೊಳಗೆ ಇದನ್ನು ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಮಗೊಂದು ಕಳಕಳಿ ಇದೆ ಅಂತ ಅನ್ನಿಸ್ತು ಮುಖ್ಯಮಂತ್ರಿಗಳ ಮಾತನ್ನು ಕೇಳಿದಾಗ. ಅಂದ್ರೆ ಈ ವರದಿಯನ್ನು ಬೇಗ ತೆಗೆದುಕೊಂಡು ಆ ವರದಿಯ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ, ಆ ಯೋಜನೆಗಳನ್ನು ಆ ಸಮುದಾಯಗಳಿಗೆ ತಲುಪಿಸ್ತಾರೆ ಅಂತ ನಾನು ಕೇಳ್ತೇನೆ ಮಾನ್ಯ ಅಧ್ಯಕ್ಷರೇ. ಸೆಪ್ಟೆಂಬರ್ 22, 2025ಕ್ಕೆ ಮಧುಸೂದನ್ ನಾಯಕ್ ಅವರ ವರದಿ, ಗಣತಿಯ ವರದಿ ಆರಂಭ ಆಯಿತು. ಬಹಳ ತರಾತುರಿನಲ್ಲಿ 1 ತಿಂಗಳಲ್ಲಿ ಮುಗಿಸಿದ್ರಿ. ಸುಮಾರು 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ರಿ. 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀವು ಎಲ್ಲ ಮನೆಗಳಿಗೆ ತೆರಳಬೇಕು ಅಂತೇಳಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಸೆಪ್ಟೆಂಬರ್ 22ಕ್ಕೆ ಆರಂಭ ಆಗಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಆಮೇಲೆ ನವೆಂಬರ್ 10ನೇ ತಾರೀಕಿನ ತನಕ ಗಡುವು ಕೊಟ್ಟು ಈ ವರದಿಯನ್ನು ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 7 ತಿಂಗಳಾಯ್ತು ಮಾನ್ಯ ಅಧ್ಯಕ್ಷರೇ. ಇವತ್ತಿನ ತನಕ ವರದಿ ಏನಾಗಿದೆ ಅನ್ನುವಂಥದ್ದನ್ನ 1 ಲೈನ್ ಹೇಳಿಲ್ಲ ಬಜೆಟ್ನಲ್ಲಿ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಹೇಳ್ತಾರೆ ಅಂತ ನನ್ನ
ಕುತೂಹಲದಿಂದ ಕಾಯ್ತಾ ಇದ್ದೆ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಒಂದು ಶಬ್ದ ಉಲ್ಲೇಖ ಆಗಲಿಲ್ಲ. ಬಜೆಟ್ನಲ್ಲಿ ಒಂದು ಶಬ್ದ ಉಲ್ಲೇಖ ಮಾಡಲಿಲ್ಲ. ರಾಜ್ಯದ ಜನರ ತೆರಿಗೆಯ ಟ್ರಸ್ಟಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಈ ವರದಿಗೋಸ್ಕರ 500 ಕೋಟಿ ರೂಪಾಯಿನ ಖರ್ಚು ಮಾಡಿದಿರಲ್ಲ, ಆ ವರದಿ ಏನಾಯ್ತು ಅಂತ ಹೇಳ್ಬೇಕಲ್ಲ, ಆ ವರದಿ ಯಾವಾಗ ಮಂಡನೆ ಆಗುತ್ತೆ ಅಂತ ಹೇಳ್ಬೇಕಲ್ಲ. ನನಗನ್ಸುತ್ತೆ ನೀವು ಕಾಂತರಾಜು ವರದಿಯನ್ನ 2014ರಲ್ಲಿ ಆರಂಭ ಮಾಡಿ ಅದನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ, ಅದನ್ನ ತರಲೇ ಇಲ್ಲ ನೀವು. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ವರದಿಯನ್ನ 2023-24ರಲ್ಲಿ ತಗೊಬಂದ್ರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಸುದ್ದಿ ಆಯ್ತದು. ನಿಮ್ಮ ಪಾರ್ಟಿ ಒಳಗೆ ಗೊಂದಲ, ಮಂತ್ರಿಮಂಡಲದಲ್ಲಿ ಗೊಂದಲ, ಕ್ಯಾಬಿನೆಟ್ ನಲ್ಲಿ ಚರ್ಚೆ, ನಂತರ ಹೈಕಮಾಂಡ್ ಹೇಳಿತು ಅಂತೇಳಿ ಆ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ಈಗಲೂ ಕೂಡ ಈ ವರದಿಯನ್ನ ಜಾರಿ ಮಾಡುವಂತ ಅಥವಾ ಈ ವರದಿಯನ್ನ ಸ್ವೀಕಾರ ಮಾಡಿ ಆ ಅಂಕಿಅಂಶಗಳ ಆಧಾರದಲ್ಲಿ ಆ ಸಮುದಾಯಗಳಿಗೆ, ಯಾವ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಯೋಜನೆಗಳನ್ನು ರೂಪಿಸಬೇಕು ಅಂತ ನೀವು ಭಾಷಣ ಮಾಡಿದ್ರೋ ಆ ಪ್ರಾಮಾಣಿಕವಾದಂತ ಕಳಕಳಿ ನಿಮ್ಮ ಹತ್ರ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ವರದಿಯನ್ನ ತರಿಸ್ಕೊಳ್ತಾ ಇದ್ರಿ. ನನಗನ್ಸುತ್ತೆ ನೀವಿನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ನಲ್ಲಿ ಇಟ್ಟು ಆ ಮಧುಸೂದನ್ ನಾಯಕ್ ವರದಿಯನ್ನು ಕೂಡ ಡಸ್ಟ್ಬಿನ್ಗೆ ಹಾಕ್ತೀರಿ ಅಂತ ನಾನು ಇಲ್ಲೂ ಕೂಡ ಹೇಳ್ತಾನೆ. ಕಾಂತರಾಜು ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ಈಗ ಹೊಸ ಡಸ್ಟ್ಬಿನ್ ಕಾಯ್ತಾ ಇದೆ ಆ ಇನ್ನೊಂದು ವರದಿಯನ್ನ ಹಾಕ್ಲಿಕ್ಕೋಸ್ಕರ. ಇಲ್ಲ ಅಂತಾಗಿದ್ರೆ ನಿಮಗೆ ಹಿಂದುಳಿದ ವರ್ಗದವರ ಬಗ್ಗೆ ಒಂದು ಪ್ರಾಮಾಣಿಕವಾದಂತ ಕಳಕಳಿ ಇದ್ರೆ 183 ಬಜೆಟಿನ ಪುಸ್ತಕದಲ್ಲಿ ಒಂದು ಶಬ್ದ ಆದರೂ ಕೂಡ ಆ ಹಿಂದುಳಿದ ವರ್ಗದ ಸಮೀಕ್ಷೆಯ ಬಗ್ಗೆ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಇವತ್ತಿನ ತನಕ ನೀವು ಉಲ್ಲೇಖ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನೀವು ಅದರ ಅಂಕಿಅಂಶಗಳನ್ನ ತೆಗೆದುಕೊಳ್ಳದೇನೆ ನೀವು ಬಜೆಟ್ ಅನ್ನ ಮಂಡನೆ ಮಾಡಿದಿರಿ ಅಂತಂದ್ರೆ, ನೀವು ಅವತ್ತೇ ಹೇಳಿದಂತ ಹೇಳಿಕೆ ಅಂಕಿಅಂಶಗಳು ಬಂದ ನಂತರ ಯೋಜನೆಯನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ ನೀವೇನು ಹೇಳಿದ್ರಿ, ನಿಮಗೆ ಪ್ರಾಮಾಣಿಕವಾಗಿ ಹಿಂದುಳಿದ ವರ್ಗದ ಇಲಾಖೆಗಳಿಗಾಗ್ಲಿ ಆ ನಿಗಮಗಳಿಗಾಗ್ಲಿ ಅಥವಾ ಆ ಸಮುದಾಯದಲ್ಲಿ ವಂಚಿತರಾಗಿಂತವ್ರಿಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನು ಕೊಡುವಂತ ಇಚ್ಛೆ ನಿಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಈ ಬಜೆಟ್ ನಲ್ಲಿ ಸ್ಪಷ್ಟ. ನಿಮ್ ಸುತ್ತ ಇರುವಂತವರು ನಿಮ್ಮನ್ನ ದೇವರಾಜ ಅರಸು ಅಂತ ಬಹಳ ಹೊಗಳ್ತಾರೆ, ನಿಮಗೂ ಖುಷಿ ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ, ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ, ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ. ಬರೀ ದಿನ ಮಾಡಿಬಿಟ್ರೆ ನಾನು 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತಾನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕೋದು ನೀವು ತಯಾರಿಯನ್ನ ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷೆ. ಎರಡನೇದು, ನಿಮ್ಮ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತ. ನಂಜುಂಡಪ್ಪ ವರದಿ, ನಂಜುಂಡಪ್ಪ ವರದಿನಲ್ಲಿ ನೀವು 2004ರಲ್ಲೇ 2004-05 ನೀವು ಶಾಸಕರಾಗಿ ಬಂದ್ರಿ, ನಾನು 2004ರಲ್ಲಿ ಶಾಸಕನಾಗಿ ಬಂದೆ. ಅವತ್ತಿನಿಂದ ಇವತ್ತಿನ ತನಕ ನಂಜುಂಡಪ್ಪ ವರದಿಯ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾನೆ ಇದೆ. ಆ ನಂಜುಂಡಪ್ಪ ವರದಿನಲ್ಲಿ ಒಟ್ಟು 114 ತಾಲೂಕುಗಳು 3 ಭಾಗದಲ್ಲಿ ಅತಿ ಹಿಂದುಳಿದ, ಹೆಚ್ಚು ಹಿಂದುಳಿದ ತಾಲೂಕುಗಳು ಅಂತೇಳಿ ಆಗಿದೆ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿಯನ್ನ ಇವತ್ತು ಖರ್ಚು ಮಾಡಿದ್ದಾರೆ. ಅದನ್ನು ಅನುಷ್ಠಾನ ತರಲಿಕ್ಕೆ ನಂಜುಂಡಪ್ಪ ಅನುಷ್ಠಾನ ಸಮಿತಿಯಿಂದ ಅದರ ರಚನೆ ಆಯಿತು. ಈಗ ಪ್ರಾದೇಶಿಕ ಅಸಮಾನತೆ ಎನ್ನುವ ಕಾರಣಕ್ಕೆ ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದು ಬಿಡಿ. ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಈ ಬಜೆಟ್ ಪರಾಭವಗೊಂಡಿರುವಂತದ್ದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಾಭವಗೊಂಡಿರುವಂತಹ ಬಜೆಟ್ ಅನ್ನ ಇಟ್ಕೊಂಡೇ ನೀವು ಹೋಗ್ತೀರಿ ಅಂತಾದ್ರೆ ಈ ಸದನ ಒಪ್ಪಿಗೆ ಆಗೋದಕ್ಕಿಂತ ಮುಂಚೆನೆ ಜನರಿಂದ ತಿರಸ್ಕಾರ ಆಗಿ ಪರಾಭವಗೊಂಡಿರುವಂತಹ ಬಜೆಟ್ ಇದು. ಈ ಪರಾಭವದ ಬಜೆಟ್
ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನ್ ಹೇಳ್ತಾ ಇದ್ರಿ 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಈ ಬಜೆಟ್ ಪರಾಭವಗೊಳಿಸುತ್ತೆ ಅನ್ನುವಂತ ಮಾತನ್ನು ಹೇಳಿ ಈಗ ಸದನದ ಒಪ್ಪಿಗೆ ಇಲ್ಲ. ರಾಜ್ಯದ ಜನ ಇದನ್ನ ಪರಾಭವಗೊಳಿಸಾಗಿದೆ ಅನ್ನುವಂತ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. 28 ನಾವೇ ಬರೋದು, 33 ನಾವೇ ಇರ್ತೀವಿ. ನಾರಾಯಣ ಸ್ವಾಮಿ, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಈ ಐತಿಹಾಸಿಕ 17ನೇ ಬಾರಿಯ ಬಜೆಟ್ ಮೇಲೆ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸುವುದು ಸುಮಾರು 4,48,000 ಕೋಟಿಗಳ ಅಧಿಕವಾದ ಬಜೆಟ್ ಆಗಿದ್ದು, ಇದು ಕೇವಲ ಲೆಕ್ಕಪತ್ರ ಗುಚ್ಛವಲ್ಲ, ಇದು ಸಾಮಾಜಿಕ ನ್ಯಾಯ, ಸಮಾನತೆ, ಅಭಿವೃದ್ಧಿ ದಿಕ್ಕಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ಈ ಒಂದು ಕರ್ನಾಟಕವನ್ನ